ನೀವೇ ಸುಮ್ಮನೆ ಗುಂಪುಗಾರಿಕೆ ಮೊನ್ನೆ ಕೇಳಿದ್ರು ಯಾರೋ ನನಗೆ, ನೀವು ಯಾವ ಕಡೆ ರೀ, ನೀವು ಈ ಕಡೆನಾ ಆ ಕಡೆನಾ ಅಂತ ಕೇಳಿದರು. ಇದೇ ಜಿಲ್ಲೆಯಲ್ಲಿ ನಿಮ್ಮ ಗುಂಪು ಯಾವುದು? ನಾವು ಯಾವ ಗುಂಪಲ್ಲ. ನಾವು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ನಂದು ಕಾಂಗ್ರೆಸ್ ಗುಂಪು. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನ್ನ ಗುಂಪಲ್ಲಿದ್ದಾರೆ. ಸರ್, ಬಿಜೆಪಿ ನಾಯಕರು ಹೇಳ್ತಾರೆ ನಿಮ್ಮ ಜಗಳದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ, ಬರೀ ಕುರ್ಚಿ ಕಿತ್ತಾಟನೆ ಮಾಡ್ತಾ ಇದ್ದಾರೆ. ಇವತ್ತು ನೋಡಿದ್ರಲ್ಲ, ಮತ್ತು ಇದು ಅಭಿವೃದ್ಧಿ ಕೆಲಸನೆಲ್ಲ. ಇದು ಇವತ್ತಿನ ನಡೀತಾ ಇರೋದು ಅಭಿವೃದ್ಧಿ ಕೆಲಸನೇ. ಈ ಸರಿ ಮಳೆ ನಮಗೆ ಭಾಳಷ್ಟು ತೊಂದರೆ ಮಾಡಿದೆ, ಭಾಳಷ್ಟು ರಸ್ತೆಗಳು ಹಾಳಾಗಿದ್ದಾವೆ. ಮಳೆ ನಿಂತು ಅನುದಾನವನ್ನು ಸೃಷ್ಟಿ ಮಾಡಿ ತರ್ತಕ್ಕಂಥದ್ದು ಸ್ವಲ್ಪ ಆದರೂ ಸಮಯ ಬೇಕು. ರಸ್ತೆಗಳನ್ನು ಸುಧಾರಿಸ್ತೀವಿ. ಈಗಾಗಲೇ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಆಗಿ 50 ಕೋಟಿ ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳು ನೀರಾವರಿ ಯೋಜನೆಯಲ್ಲಿ ಕೈಗೊಳ್ಳಲು ಇವತ್ತು ನಮಗೆ 50 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ಮತ್ತು ಸಣ್ಣ ನೀರಾವರಿ ಇಲಾಖೆಯವರು ಈ ಭಾಗದ ಕೆರೆಗಳನ್ನು ತುಂಬಿಸ್ತಕ್ಕಂಥ ಮಹತ್ವಾಕಾಂಕ್ಷಿ ಯೋಜನೆ ಇವತ್ತು ನರೇಗಲ್ಲು ಮತ್ತು ಬ್ಯಾಗವಾದಿ ಭಾಗದ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಟೆಂಡರ್ ಮುಗಿಯೋ ಹಂತದಲ್ಲಿದೆ. ಇವೆಲ್ಲ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಬಿಜೆಪಿ ನಾಯಕರು ಕೇಳ್ತಾ ಇರೋದಷ್ಟೇ, ಏನು CM ಬದಲಾವಣೆ ಐತಲ್ಲ ಅದಕ್ಕೆ ಹೈಕಮಾಂಡ್ ಯಾಕೆ ಸ್ಪಷ್ಟ ನಿರ್ಧಾರ ಹೇಳ್ತಿಲ್ಲ? ಇದು ಇಲ್ಲ CM ಬದಲಾವಣೆ ಅಂತ ಹೇಳ್ತಿಲ್ಲ, ಯಾಕೆ ಅಂತ. ಅವ್ರನ್ನ ಯಾರು ಕೇಳೇ ಇಲ್ಲ. ನೀವು ಹೋಗಿ ಅಲ್ಲ ಸರ್, ಇದು ಹೇಳ್ಬೇಕಲ್ಲ. ಅಲ್ಲಿ ಯಾರು ಅವ್ರಿಗೆ ಯಾರು ಹೋಗಿ ಕೇಳಿದ್ರೆ ಹೇಳ್ತಾರೆ ಅವರು ಬದಲಾವಣೆ ಮಾಡ್ತೀವೋ ಇಲ್ಲ. ಏನಂದ್ರೆ ಕೇಂದ್ರದಲ್ಲೂ 2 ಬಣ ಇದೆ, ರಾಜ್ಯದಲ್ಲೂ 2 ಬಣ ಇದೆ. ಒಂದು ಬಣ ಸಿದ್ದರಾಮಯ್ಯ ಅವರು ಸಪೋರ್ಟ್ ಮಾಡ್ತಾ ಇದ್ರೆ, ಒಂದು ಬಣ DKC ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ನೋಡ್ರಿ. ಅವರವರ ಅಭಿಮಾನ, ಅವರವರ ಪ್ರೀತಿ ಮೇಲೆ ಹೊಂದಾಣಿಕೆ ಇರ್ತಕ್ಕಂಥದ್ದು ಸತ್ಯ. ಆದರೆ ಪಕ್ಷ ಅಂತ ಬಂದಾಗ ನಮ್ಮಲ್ಲಿ ಬಣ ಇಲ್ಲ, ಎಲ್ಲ ನಾಯಕರು ಒಂದಾಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿ ಅತಿ ಹೆಚ್ಚಿನ ಸಂಖ್ಯೆಗಳನ್ನು ಗೆಲ್ಲುವ ಮೂಲಕ ಒಂದು ಬಲಿಷ್ಠ ಸರ್ಕಾರ ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಮತ್ತು ಅಭಿವೃದ್ಧಿಯು ಕೂಡ ಅವರಿಬ್ಬರ ಮಾರ್ಗದರ್ಶನ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ. ಬದಲಾವಣೆ ಅಂತ ಬಂದಾಗ ಒಗ್ಗಟ್ಟಾಗಿರ್ತಾರೆ. ಖಂಡಿತವಾಗಿ ಒಗ್ಗಟ್ಟಾಗೇ ಇರ್ತಾರೆ, ನೋಡುವಂತಿರಲ್ಲ. ಆ ಪ್ರಶ್ನೆ ಐತೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಎಲ್ಲನೂ ಕೂಡ ಜೊತೆಯಾಗಿ ಒಂದಾಗಿ ಇದ್ದೇವೆ. ಓಕೆ ಸರ್, ತಮ್ಮದೆಲ್ಲ ಧನ್ಯವಾದಗಳು ಸರ್. ನೋಡಿ, ಪಟ್ಟಿ ಇನ್ನೂ ಆಗಿಲ್ಲ, ಆದರೆ ನಿಮ್ಮ ಪಟ್ಟಿಯಲ್ಲಿ ಮಾತ್ರ ನನ್ನ ಹೆಸರು ಐತೆ ಅನ್ನೋದು ಅಷ್ಟು ಮಾಹಿತಿ ಇತ್ತು ನನಗೆ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 6 ಶಾಸಕರನ್ನು ಇವತ್ತು ಜನ ನಮ್ಮ ಪಕ್ಷದವ್ರನ್ನ ಗೆಲ್ಲಿಸಿದ್ದಾರೆ. 6 ಜನ ಗೆಲ್ಲಿಸಿದ್ದಾರೆ. ಒಂದಾದರೂ ಸಚಿವ ಸ್ಥಾನ ಸಿಗಬೇಕಂತಕ್ಕಂಥದ್ದು ನಮ್ಮಲ್ಲಿ ಒತ್ತಾಯ. ನಾವು 6 ಜನ ಒಕ್ಕೂರು ಮನಸ್ಸಿಂದ ಹೇಳಿದ್ವಿ, ನಮಗೊಂದು ಪ್ರಾತಿನಿಧ್ಯ ಕೊಡಂತ ಹೇಳಿ. ನಮ್ಮಲ್ಲಿ ಯಾರ್ದು ಕಾಂಪಿಟೇಷನ್ ಇಲ್ಲ. ನಾವು 6 ಜನ MLAಗಳು ಇದ್ದೀವಿ, ಒಬ್ಬರು MLC ಇದ್ದಾರೆ. ಒಟ್ಟಾರೆ ಈ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು, ಒಂದು ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾತ್ರ ನಾವು ಖಂಡಿತವಾಗಿಯೂ ಇದೆ. MLC ಅವರು ಬಹಳ ಒತ್ತಡ ಹಾಕ್ತಾ ಇದ್ದಾರೆ ಹೈಕಮಾಂಡ್ ಮೇಲೆ. ನಿಮ್ಮ ಅಭಿಮಾನಿಗಳು ನೀವೇ ಆಗಬೇಕು ಅನ್ನುವಂಥ ಅಲ್ಲ, ಎಲ್ಲರೂ ಆ ತಾಲೂಕದಾಗ ಹೋದರೆ ಅವ್ರವ್ರ ಶಾಸಕರನ್ನೇ ಸಚಿವನಾಗಬೇಕಂತಕ್ಕಂಥ ಆಸೆ ಹೊಂದ್ಕೊಂಡಿದ್ದಾರೆ. ಆದರೆ ಅದು ಒತ್ತಡ ಅಲ್ಲ, ಕೇವಲ ಭಾವನೆ. ಅದು ಒತ್ತಡ ಯಾರು ನಾವೇ ಮಾಡ್ಬೇಕಲ್ಲ. 6-7 ಜನ ಹೋಗಿ ನಾವು 6-7 ಜನ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ನಮಗೆ ಪ್ರಾತಿನಿಧ್ಯ ಕೊಡಿ. ಖಂಡಿತವಾಗಿಯೂ ಕೂಡ ಈಗೇನು ಮುಂದೆ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಆ ಅವಕಾಶ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ತುಂಬ ಸದ್ದು ಮಾಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಮುಂದಿನ ಉತ್ತರಾಧಿಕಾರಿ ಅಂತ. ಸರ್, ಈ ಒಂದು ಹೇಳಿಕೆ ನೀವು ಬೆಂಬಲಿಸ್ತೀರಾ ಅಥವಾ ಖಂಡಿಸ್ತೀರಾ? ನೋಡಿ, ಅವರು ಏನು ಹೇಳಿದ್ದಾರೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ತಕ್ಕಂಥ. ಯಾಕಂದರೆ ನಾನು ಕೂಡ ಆ ಭಾಷಣ ಹೇಳಿದೆ. ಎಲ್ಲೂ ಕೂಡ ಸರ್ಕಾರ, ಮುಖ್ಯಮಂತ್ರಿ ಅಂತಕ್ಕಂಥ ಶಬ್ದ ಅವ್ರ ಬಾಯಿಂದ ಬಂದಿಲ್ಲ. ಅವ್ರು ಏನು ಹೇಳಿದ್ದಾರೆ, ಇದೇನು ಶೋಷಿತರ ವರ್ಗ ಏನಿದೆ, ಬಡವರು ಅಂತಂದರೆ ಎಲ್ಲ ಜಾತಿಯವರು, ಆಮೇಲೆ ಅಹಿಂದ ವರ್ಗದವರು, ಇವ್ರದ್ದು ಧ್ವನಿಯಾಗಿ ಈ ವಿಚಾರಧಾರೆಗೆ ಶಕ್ತಿ ಕೊಟ್ಟಂಥವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಅವರು ನಮ್ಮ ತಂದೆಯವರು ಅಂತ ಅವರಲ್ಲಿ ಉಲ್ಲೇಖ ಮಾಡ್ತಾರೆ. ಈ ವಿಚಾರಧಾರೆಗಳನ್ನು ನಮ್ಮ ತಂದೆಯವರು ಆದಮೇಲೆ ಸತೀಶ್ ಜಾರಕಿಹೊಳಿ ಅವರು ಮುಂದುವರಿಸ್ತಾರಂತಕ್ಕಂಥ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಅದರ ಅರ್ಥ ಇಲ್ಲ, ಅದು ಹೆಂಗಾಗುತ್ತೆ? ಈಗ ಈ ಶೋಷಿತ ವರ್ಗದ ಧ್ವನಿ ಆದರೆ ಮುಖ್ಯಮಂತ್ರಿನ ಅಥವಾ ಸಚಿವನ? ಇಲ್ಲ, ಅದು ಒಂದು ನಾಯಕತ್ವ, ಒಂದು ವಿಚಾರಧಾರೆಗಳಿಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ನಾಯಕತ್ವ ಅಷ್ಟೇ. ನಮ್ಮ ಪಕ್ಷದಲ್ಲಿ ಯಾರು ಯಾವ ಸ್ಥಾನದಲ್ಲಿ ಕೂಡಬೇಕು ಅನ್ನುವಂಥ ತೀರ್ಮಾನ ನಮ್ಮ ವರಿಷ್ಠರು, ನಮ್ಮ ಹೈಕಮಾಂಡ್ ಮಾಡ್ತಾರೆ. ಈಗ ಸೆಪ್ಟೆಂಬರ್ ಕ್ರಾಂತಿಗೆ ಪೂರಕವಾಗಿ ಈಗ CM ಬದಲಾವಣೆ ಚರ್ಚೆ ನಡೀತಾ ಇದೆ, ಆಗುತ್ತಾ ಸರ್?